ತೇರ ತೆಗೆದನು ತನ್ನ ಮುನ್ನಿನ ವಾರುವಂಗಳ ಹೂಡಿದನು ಕಪಿವೀರ ನೆನೆಯಲು ಕಪಿವೀರ ಬಂದು ಮಂಡಿಸಿದನು ಧ್ವಜಾಗ್ರದಲ್ಲಿ ಚಾರು ಸೀಸಕ ಜೋಡು ಕುಲಿಶದ ಸಾರ ಕವಚವ ಬಿಗಿದು ಬೊಬ್ಬೆಯ ಭಾರವಣೆಮಿಗೆ ಧನುವ ಕೊಂಡನು ತಿರುವನೇರಿಸಿದ. ಇದುವರೆಗೆ ಬೃಹನ್ನಳೆಯ ಹೆಸರಿನಲ್ಲಿ ಶಿಖಂಡಿಯ ರೂಪದಲ್ಲಿದ್ದಂಥ ಅರ್ಜುನನು ಆ ವೇಷವನ್ನು ಸಂಪೂರ್ಣವಾಗಿ ತೊಲಗಿಸಿ ವೀರ ಪಾರ್ಥನಾಗಿ ಮಾರ್ಪಟ್ಟ. ಒಡನೆಯೇ ತಾನು ಹಿಂದೆ ಉಪಯೋಗಿಸುತ್ತಾ ಇದ್ದಂಥ ರಥವನ್ನು ಸಿದ್ಧಪಡಿಸಿದ. ತನ್ನ ಮೊದಲಿನ ಶ್ವೇತಾಶ್ವಗಳನ್ನು ರಥಕ್ಕೆ ಹೂಡಿದ. ಮನದಲ್ಲಿಯೇ ವೀರ ಮಾರುತಿಯ ಸ್ಮರಣೆ ಮಾಡಲು ಆ ಕಪಿವೀರನು ಒಡನೆಯೇ ಬಂದು ಧ್ವಜಾಗ್ರದಲ್ಲಿ ಮಂಡಿಸಿದ. ವಜ್ರಸಾರದ ಕವಚವನ್ನು ತೊಟ್ಟು ಚಾರು ಸೀಸಕವನ್ನು ತಲೆಗಿಟ್ಟು ಅಕ್ಷಯವಾದ ಬತ್ತಳಿಕೆಯನ್ನು ಬೆನ್ನಿಗೆ ಬಿಗಿದು ತನ್ನ ಗಾಂಡೀವ ಧನುಸ್ಸನ್ನು ಕೈಯಲ್ಲಿ ಹಿಡಿದು ಭಾರೀ ಗರ್ಜನೆ ಮಾಡುತ್ತಾ ಅರ್ಜುನನು ರಥವನ್ನು ಏರಿದನು. ರಾಯ ಧರ್ಮಜ ಬಾಳುಗೆ ಎನ್ನುತ್ತ ನಿಜಾಯುಧದ ಗುರುವಿಂಗೆ ಎರಗಿ ಸುರರಾಯನಂದನನು ಒಲವಿನಲಿ ಗಾಂಡಿಬವ ಜೇವಡಿಸಿ ರಾಯಕುವರನ ಸೂತತನದ ಬಿಡಾಯಿಯ ಅರಿಯಲು ಬಹುದೆನುತ ಸಮರಾಯತಾಸ್ತ್ರನು ಪಾರ್ಥ ಮೈದೋರಿದನು ಪರಬಲಕ್ಕೆ. ಬಿಗಿದ ಕಡಿವಾಣವನ್ನು ಸಡಿಲಿಸಿದ ಒಡನೆ ಆ ಕುದುರೆಗಳು ನಾಗಾಲೋಟದಿಂದ ಓಡತೊಡಗಿದವು. ಮಹಾರಾಜ ಧರ್ಮರಾಯನಿಗೆ ಜಯವಾಗಲಿ ಎಂಬ ಘೋಷಣೆಯನ್ನು ಕೂಗುತ್ತಾ ಆ ಸುರಪತಿಯಾದ ಇಂದ್ರನ ಪುತ್ರನು ಎದುರು ಪಕ್ಷದಲ್ಲಿರುವಂಥ ತನಗೆ ಶಸ್ತ್ರಾಭ್ಯಾಸ ಕಲಿಸಿದ ಗುರುಗಳಾದ ದ್ರೋಣಾಚಾರ್ಯರಿಗೆ ನಮಸ್ಕರಿಸಿದನು. ಗಾಂಡಿವದ ಹೆದೆಯನ್ನು ಕಿವಿಯವರೆಗೂ ಎಳೆದು ಠೇಂಕಾರವನ್ನುಂಟು ಮಾಡಿದ. ಹೀಗೆ ಸಮರ ಸನ್ನದ್ಧನಾಗಿ ಈ ರಾಜಕುಮಾರನ ಸಾರಥ್ಯದ ರೀತಿಯನ್ನು ನೋಡೋಣ ಎಂದು ಕುತೂಹಲದಿಂದ ಪಾರ್ಥನು ಸಕಲ ಶಸ್ತ್ರಾಸ್ತ್ರಗಳಿಂದ ಸುಸಜ್ಜಿತನಾಗಿ ವೈರಿ ಸೈನ್ಯದ ಎದುರಿಗೆ ಬಂದು ನಿಂತುಕೊಂಡನು.